ದುರ್ಗ ಅಂತಲೇ ಬರುತ್ತೆ. ಬಟ್ ಇಲ್ಲಿ ಇದು ಬೀಟ್ ಬಂದು ನಾಮದರ್ಶನ. ಸೊ ಇದನ್ನು ಹಿಸ್ಟಾರಿಕಲ್ ಎವಿಡೆನ್ಸಲ್ಲಿ ನೋಡೋದಾದರೆ ನಿಮಗೆ ಮೊಘಲ್ಸು ಅವರೆಲ್ಲ ಆಕ್ಯುಪೈ ಮಾಡಿದರು, ಚೋಳಾಸು ಮತ್ತು ಹೊಯ್ಸಳ ಇವರೆಲ್ಲ ಬಂದು ಹೋಗ್ತಾರೆ. ಅದಕ್ಕಿಂತ ಮುಂಚೆ ನಾವು ಪೇಪರು ಮತ್ತು ಈ ಒಂದು ಮ್ಯಾನ್ಯಲಲ್ಲಿ ನೋಡೋದಾದರೆ ಫಸ್ಟ್ ಇದು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿರುತ್ತೆ. ಯಾವುದು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಇರಲ್ಲ ಇಲ್ಲಿ. ಅದಕ್ಕಿಂತ ಮುಂಚೆ ಡಾಬ್ಸ್ ಅಂತ ಹೇಳಿ ಕೇಳಿರ್ತೀರ ನೀವು. ಡಾಬ್ಸ್ಪೇಟೆನಲ್ಲಿ ಅವರಿದ್ದರು, ಮುಂಚೆ ಬೇರೆ ಹೆಸರಿತ್ತು, ಅವರು ಉಳ್ಕೊಂಡಿದ್ದಾರೆ ಅಂತೇಳಿ ಡಾಬ್ಸ್ಪೇಟೆ ಅಂತ. ತುಮಕೂರಿನಲ್ಲಿ ಅವರು ಡಿಸ್ಟಿಕ್ ಕಲೆಕ್ಟರ್ ಆಗ್ತಾರೆ. ಆವಾಗ ಇಲ್ಲಿ ಬಂದು ನೋಡಿದಾಗ ಈ ಒಂದು ಜಾಗನ ಇದು ಫುಲ್ ತುಂಬ ಡಿಸ್ಟ್ರಕ್ಷನ್ ಆಗಿರುತ್ತೆ. ಅಂದರೆ ಎಲ್ಲ ಕಡೆ ಮರ ಕಡಿಯುವಂಥದ್ದು, ಎಲ್ಲಂದ್ರಲ್ಲೇ ಅವಾಗ ಅವರನ್ನು ಕೂಡ ಬರೀತಾರೆ. ಅದನ್ನು ಬರೀ 4 ಪೈಸೆಗೆ ಒಂದು ದೊಡ್ಡ ಕಡವೆನ ಮಾರ್ತಿದ್ರು ತುಮಕೂರು ಮಾರ್ಕೆಟಲ್ಲಿ ಅಂತ. ಅದನ್ನು ಅದು ಎವಿಡೆನ್ಸಲ್ಲಿ ಅವರು ಅಂದರೆ ಬರೀತಾರೆ ಬುಕ್ನಲ್ಲಿ. ಸೊ ಆ ಥರ ಇದ್ದಿದ್ದ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ಮಾರ್ಕೆಟ್ನಲ್ಲಿ ಇಲ್ಲಿಂದ ತೊಗೊಂಡೋಗಿ ಬೇಟೆಯಾಡಿ ಮಾರ್ತಾರೆ ಅಂದರೆ ಇನ್ಯಾವ ಥರ ಪರಿಸ್ಥಿತಿ ಇತ್ತು. ಪ್ರಾಣಿಗೆ ಯಾವ ಥರ ಇದೆ ಅಂದರೆ ಮರಗಳನ್ನ ಯಾವ ಥರ ಬೇಕಾದರೂ ಕಟ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಇತ್ತು. ಸೊ ಆ ಟೈಮಲ್ಲಿ ಅವ್ರು ನೋಡಿದಾಗ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಾರ್ಕ್ ಕಬ್ಬನ್ ಅಂತ ಒಬ್ಬರು ಕಮಿಷನರ್ ಇರ್ತಾರೆ ಇದರಲ್ಲಿ, ಮೈಸೂರಲ್ಲಿ. ಆವಾಗ ಮೈಸೂರು ಗೌರ್ಮೆಂಟು ಆ ಟೈಮ್ನಲ್ಲಿ ಇವರು ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಮಾಡಿಕೊಂಡು ರಿಸರ್ವ್ ಫಾರೆಸ್ಟ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಹೇಳಿ ಅವರು ಶ್ರಮ ಪಡ್ತಾರೆ. ತುಂಬ ಹೊಡೆದಾಡಿ ರಿಸರ್ವ್ ಫಾರೆಸ್ಟ್ ಅಂತ ಹೇಳಿ 1907 ಘೋಷಣೆ ಆಗುತ್ತೆ. ಗೆಜೆಟರ್ನಲ್ಲಿ ಕೂಡ ಎಂಟ್ರಿ ಆಗುತ್ತೆ. ಅದೊಂದು ಸೌಂಡ್ ಕೇಳಿಸ್ತಾ ಅದು ಡಿಸ್ಟ್ರೆಸ್ ಕಾಲ್ಸ್. ಚಿರತೆಗಳು, ಪ್ರಾಣಿಗಳು, ಪಕ್ಷಿಗಳು ಎಲ್ಲದೂ ಡಿಸ್ಟ್ರೆಸ್ ಕಾಲ್ ಕೊಡ್ತದೆ. ಸೊ ಈಗ ಅದು ಅಲ್ಲಿ ನಾಯಿ ಇರ್ಬೋದು, ಇಲ್ಲ ಚಿರತೆ ಬಂದಿರ್ಬೋದು. ಸೊ ಅದು ಒಂದು ಕಾಲದ್ದು ಇರ್ಬೋದು. ಏನೋ ಥ್ರೆಟ್ ಇದ್ದರೆ ಆ ಥರ ಯೂಶಲಿ ಕೊಡುತ್ತದು. ನಾವು ಈ ಪಾಯಿಂಟಲ್ಲಿ ಬರ್ತಿದ್ವಿ. ಸೊ ಆ ಟೈಮ್ನಲ್ಲಿ ಅದು ಕನ್ವರ್ಟ್ ಆಗುತ್ತೆ ರಿಸರ್ವ್ ಫಾರೆಸ್ಟ್ ಅಂತೇಳಿ ಗೆಜೆಟರ್ನಲ್ಲಿ ಕೂಡ ಬರುತ್ತೆ. ಸೊ ಆವಾಗಿಂದ ಇಲ್ಲಿ ಕನ್ಸರ್ವೇಷನ್ ಆ್ಯಕ್ಟಿವಿಟೀಸ್ ಶುರುವಾಗುತ್ತೆ. ಅದಕ್ಕಿಂತ ಮುಂಚೆ ದರ್ ಇಸ್ ನೋ ಕನ್ಸರ್ವೇಷನ್. ದೇವರಾಯನದುರ್ಗ ಸ್ಟೇಟ್ ಫಾರೆಸ್ಟಲ್ಲೂ ಕೂಡ ಈಗಲೂ ಹುಡುಕಿದ್ರೆ ನಿಮ್ಗೆ 2-3 ಐರನ್ದು ವೇಸ್ಟ್ ಡಂಪ್ ಮಾಡಿರ್ತಾರಲ್ಲ, ಬಾಯ್ಲ್ ಐರನ್ ಕ್ರಿಯೇಟ್ ಮಾಡಿ ನಿಮಗೆ ಸಿಸ್ಟ್ ಬರುತ್ತಲ್ಲ, ಅದು ನಿಮಗೆ 2-3 ರಾಶಿಗಳು ಸಿಗುತ್ತೆ. ಸೊ ಈಗಲೂ ಹುಡುಕಿದ್ರು ಯಥೇಚ್ಛವಾಗಿ ಇಲ್ಲಿ ಮೇಯ್ನು ಐರನ್ಗೆ ಬೇಕಾಗಿದ್ದ ಕಾರಣ ವುಡ್ ಬೇಕಾಗುತ್ತೆ. ಆಮೇಲೆ ಫೈರ್ವುಡ್ ಅದೇ ಯೂಶಲಿ, ಮತ್ತು ಓರ್ ಮೋಸ್ಟ್ಲಿ ಚಿಕ್ಕನಾಯ್ಕನಹಳ್ಳಿ ಆ ಕಡೆಯಿಂದ ತೊಗೊಂಡು ಬಂದು ಅಥವಾ ಇಲ್ಲಿ ಲೋಕಲಾಗೆ ಕಲೆಕ್ಟ್ ಮಾಡಿ ಬಾಯ್ಲ್ ಮಾಡಿದಂಥ ಒಂದು ಕೆಲಸ ಮಾಡ್ಕೊಂಡು